ತಲೆ ಕೆಡಿಸ್ಕೋಬೇಡ್ರಿ, ನಾಳಿನ ಬಗ್ಗೆ ಯೋಚನೆ ಮಾಡಬೇಡ್ರಿ. ಭಾಳ ಜನ ನಾಳೆ ನನಗಂತ ನಿಮಗೆಲ್ಲ ದೇವ್ರ ಮೇಲೆ ವಿಶ್ವಾಸ ಇದ್ದರೆ ನಾಳೆ ಸಾಯೋ ಟೈಮ್ನಲ್ಲಿ ನನ್ನನ್ನು ನೋಡ್ಕೊಳ್ಳೋರು ಯಾರು ಅಂತ ಯಾಕೆ ಡಿಪಾಸಿಟ್ ಇಡ್ತೀರಿ? ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಡ್ರಿ. ನಿಮಗೆ ದೇವ್ರ ಮೇಲೆ ವಿಶ್ವಾಸ ಇದ್ದರೆ ಡಿಪಾಸಿಟ್ ಯಾಕೆ ಇಡ್ತೀರಿ? ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನತಕ್ಕಂಥ ವಿಶ್ವಾಸ ನಮಗಿರಬೇಕಲ್ಲ, ದೇವರು ನಮ್ಮನ್ನು ನೋಡ್ತಾನೆ ಅನ್ನತಕ್ಕಂಥ ವಿಶ್ವಾಸ ಇರಬೇಕಲ್ಲ. ಆದರೂ ನಮಗೆಲ್ಲರ ವಿಶ್ವಾಸ ಇದರ ಮೇಲಿದೆ ಅಂದರೆ ಹಣದ ಮೇಲೆ ಇದೆ ಹೊರತು ಯಾರ ಮೇಲೂ ವಿಶ್ವಾಸ ಇಲ್ಲ ಈ ಜಗತ್ತಿನೊಳಗೆ. ನಮ್ಮ ಡಿಪಾಸಿಟ್ ಮೇಲಿದೆ, ನಮ್ಮ ಪೆನ್ಷನ್ ಮೇಲಿದೆ. ಮನುಷ್ಯ ಸುಮ್ಮನೆ ನಾಟಕ ಮಾಡ್ತಾ ಇರ್ತೀವಿ ರೀ, ಸುಮ್ಮನೆ ದೇವರು ಅಂತ ಹೇಳ್ತೀವಿ, ಆದರೆ ಪುನಃ ಹೋಗಿ ದುಡ್ಡು ಎಣಿಸ್ತಾನೆ ಇರ್ತೀವಿ ನಾವು. ಅದು ಭಾಳ ಮನುಷ್ಯನ ಬದುಕು ಇದೆಯಲ್ರಿ, ಭಾಳ ಕ್ರಿಟಿಕಲ್ ರೀ. ಅದು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ ರೀ, ಅದು ಹೊರಗಡೆ ತೆಗಿಲಿಕ್ಕಾಗೋದಿಲ್ಲ. ಆದರೆ ದೇವರ ವಿಶ್ವಾಸ ಇರಬೇಕು. ಆದರೆ ನಿಮಗೆ ದೇವರ ಮೇಲೆ ವಿಶ್ವಾಸ ಹೇಗಿರಬೇಕು ಅಂತಂದರೆ ನಿಮ್ಮ ನಡೆನುಡಿಗಳೇ ದೇವರ ವಿಶ್ವಾಸ ಆಗಬೇಕನ್ನತಕ್ಕಂಥದ್ದನ್ನು ಕಾಣಬೇಕಾಗ್ತದೆ. ಈ ಜಗತ್ತಿನಲ್ಲಿ ಎಂತೆಂಥ ಮಹಾತ್ಮರು ಬಂದು ಹೋಗಿದ್ದಾರೆ. ನಾನು ಹೆಚ್ಚು ಮಾತನಾಡೋದಿಲ್ಲ, ನನ್ನ ಸಮಯ ಮುಗಿದಿದೆ. ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಜೇಂದ್ರ ಅವರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಇಲ್ಲಿ ಕಣ್ಣೀರು ಹಾಕುವ ಸಮಯ ಅಲ್ಲ, ಇದು ಕಣ್ಣೀರು ಹಾಕುವ ಸಮಯ ಅಲ್ಲ. ಅದು ಕೌಟುಂಬಿಕವಾಗಿ ಅವರು ಕಣ್ಣೀರು ಹಾಕಿರ್ತಾರೆ, ಆದರೆ ನಾವು ಕಣ್ಣೀರು ಹಾಕುವವರಲ್ಲ. ರಾಜೇಂದ್ರ ಎಷ್ಟು ಜನರ ಕಣ್ಣೀರನ್ನು ಒರೆಸಿದ್ದಾರೆ, ಆ ಒರೆಸುವ ಕಾರ್ಯಕ್ರಮ ಇದನ್ನತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಅವರು ಕಣ್ಣು ಹೊರೆಸಿದವರು, ಎಲ್ಲರ ಕಣ್ಣನ್ನು ನೀರು ಬಂದವರಿಗೆ ನೀರು ಬರಬಾರ್ದಂತ ನೋಡಿರ್ತಕ್ಕಂಥವ್ರು. ಯಾಕಂದರೆ ಮನುಷ್ಯನನ್ನು ಪ್ರೀತಿ ಮಾಡೋದಿಲ್ಲರಿ. ಸತ್ತ ಮೇಲೆ ನಾವೆಲ್ಲರೂ ಅಯ್ಯೋ ಅವ್ರು ಹಿಂಗಿರಬೇಕಿತ್ತು, ಹಂಗಿರಬೇಕಾಗಿತ್ತು. ಯಾಕೆಂತಂದ್ರೆ ನಾವೆಲ್ಲರೂ ಸ್ವಾಮಿಗಳೆಲ್ಲರೂ ತೀರ್ಕೊಂಡ ಮೇಲೆ ದೊಡ್ಡ ದೊಡ್ಡ ಗದ್ದಿಗೆಯನ್ನು ಕಟ್ಟಿ ನಮಗೆ ಊಟ ನಾವಿನ್ನು ನೋಡಿ ನಾವು ಎಂಥವ್ರು ಇದ್ವಿ. ಹಾಸ್ಪಿಟ್ಲಲ್ಲಿ ಯಾರು ಮಲಗಿದಾಗ ಅಲ್ಲಿಗೆ ಹಣ್ಣು ಹಂಪಲು ಎಲ್ಲ ತೆಗೆದುಕೊಂಡು ಹೋಗಿ ಕೊಡ್ತೀವಿ ರೀ. ಯಾಕೆ ತಿನ್ಲಿಕ್ಕೆ ಬರೋದಿಲ್ಲ ಆವಾಗ ಅಲ್ವಾ? ನಾವು ಮಲಗಿದ ಹಾಸ್ಪಿಟ್ಲಿಗೆ ಹೋಗೋತ್ತಿಗೆ ನಾವೇನು ಹಣ್ಣು ಹಂಪಲು ಎಳನೀರು ಎಲ್ಲ ತಗೊಂಡು ಚೆನ್ನಾಗಿರುವಾಗಲೇ ಕೊಟ್ಟವನು ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತಾನೆ? ಇದು ಅರಿವು ನಮಗೆ ಬರೋದಿಲ್ಲ. ಆವಾಗ ನಮಗೇನು ಹೇಳಿದ್ದಾರೆ ಅಂದರೆ ಹಾಸ್ಪಿಟ್ಲಲ್ಲಿ ಮಲಗಿದಾಗ ನೀನು ಹಣ್ಣು ತೊಗೊಂಡು ಕೊಟ್ಟರೆ ಪುಣ್ಯ ಬರ್ತದೆ ಅಂತ ನಾವು ಕಲಿಸಿದ್ದೀವಿ. ಇದು ನಮ್ಮ ಕರ್ಮ. ಇದು ಎಷ್ಟು ಸಂಕ್ಷಿಪ್ತ ಇದೆ ಮನುಷ್ಯನ ಬದುಕಿನಲ್ಲಿ. ನಮಗೆ ಕೂತ್ಕೊಳ್ಳೆ ಜೀವರಾಜ್ ಅವರು ಹಣ್ಣು ತಂದು ಕೊಟ್ಟರು, ಪರವಾಗಿಲ್ಲಪ್ಪ ಅಂತ ಹೇಳೋದು. ನಾವು ಮಲಗಿದಾಗ ತಂದು ಕೊಟ್ಟರೆ ಇನ್ನು ತಿನ್ಲಿಕ್ಕೆ ಬರ್ತದ ಹೇಳಿ? ಹೇಗೆ ಬರ್ತದೆ? ನಾವೇನು ಹೇಳ್ತೀವಿ, ಮಲಗಿದಾಗ ಹೋಗಿ ರೋಗಿಯನ್ನು ನೋಡಬೇಕ್ರಿ, ಅವನಿಗೆ ಹಣ್ಣು ಕೊಡಬೇಕು, ಆವಾಗ ನಿನಗೆ ಪುಣ್ಯ ಬರ್ತದೆ ಅಂತ ನಾವು ಹೇಳಿರ್ತೀವಿ. ಮಲಗಿದ ರೋಗಿಗೆ ಹಣ್ಣೆ ಯಾಕೆ ಕೊಡಬೇಕು? ಅವನು ಮಲಗಿದ ಜಾಗಕ್ಕೆ ಹೋಗಿ ನಾವು ಏನು ನೋಡಬೇಕಿತ್ತು ಅಂದರೆ ಅವನು ಏನಾರು ಬಿಲ್ ಆಗಿದ್ದರೆ ಬಿಲ್ಲಿಗೆ ಸಾಲ ಆಗಲಾರ್ದಂಗೆ ಅವನು ಡಿಚಾರ್ಜ್ ಆಗಬೇಕನ್ನತಕ್ಕಂಥ ಭಾವ ನಮ್ಮಲ್ಲಿ ಬರಬೇಕಲ್ಲ. ಎಷ್ಟು ಹಣ್ಣು ಇಟ್ಬಿಡೋದು, ಬಾಳೆಹಣ್ಣು ಇಟ್ಬಿಡೋದು, ಬ್ರೆಡ್ ಇಟ್ಬಿಡೋದು. ಅವನು ರೋಗಿ 4 ಸಲ ಆ ಕಡೆ ನೋಡೋದು, ಮಲಗಬೇಕು. ಏನು ಇದು ಎಷ್ಟು ನಾವು ಎಲ್ಲಿಗೆ ಬಂದಿದ್ದೇವೆ, ನಮ್ಮ ಜೀವನ ಎಲ್ಲಿಗೆ ಬಂದಿದೆ ಅಂದರೆ ನನಗೊಂದೊಂದು ಸಲ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಗು ಬರ್ತಾ ಇರ್ತದೆ. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ರಿ ಅಂದರೆ ಒಬ್ಬರು ಮಾಡೋದಿಲ್ಲ ವಾಕಿಂಗ್. ಈಗ ಸಾಯಂಕಾಲ 5 ಗಂಟೆ ವಯಸ್ಸಾದ ಮೇಲೆ ಯಾಕೆ? ಏನು ಕರ್ಮ? ವಾಟ್ ಈಸ್ ಲೈಫ್? ಲೈಫ್ ಇಟ್ ಈಸ್ ನಾಟ್ ಸಾಂಗ್, ಇಟ್ ಈಸ್ ಸಾಂಗ್ಸ್. ಇಟ್ ಈಸ್ ನಾಟ್ ಡ್ಯಾನ್ಸ್, ಇಟ್ ಈಸ್ ಡ್ಯಾನ್ಸಿಂಗ್. ಜೀವನವನ್ನು ಅನುಭವಿಸ್ಬೇಕಲ್ಲ ಮನುಷ್ಯ. ಸುಮ್ಮನೆ ಅದು ಇದು ಯಾಕೆ? ಎಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು. ಬೆಳಗ್ಗೆ ಎದ್ದು ಕೂಡಲೇ ತಲೆ ಕೆಡಿಸ್ಕೊಳ್ಳೋದು. ಎಡಕ್ಕೆ ಎದ್ದೇಳೋ ಅಲ್ಲ, ಎಡಕ್ಕಾರ ಹೇಳು ಬಲಕ್ಕಾದ್ರೆ ಹೇಳು, ಜೀವ ಇದೆ ಅಂತ ಎದ್ದೇಳು. ಯಾಕೆ ಬರೋಲ್ಲ? ಆ ಆಕಸ್ಮಿಕ ಮಗು ಎಡಕ್ಕೆದ್ರೆ ಬಡ್ದಪ್ಪನ ಬಲಕ್ಕೆ ಎಬ್ಸೋದು ತಾಯಿ. ಅದು ಆ ಮಗು ಏನು ಪಾಪ, ಅದು ನಗನಗತ್ತ ಹೇಳ್ಬೇಕನ್ನತಕ್ಕಂಥ ಭಾವವೇ ನಾವು ಕೊಡೋದಿಲ್ಲ ಅಂತಂದರೆ ಏನು ಮಾಡೋದು? ಆ ಮಗು ಊಟ ಮಾಡ್ತಾ ಇರ್ತದೆ, ಸಣ್ಣದಾಗಿ ಊಟ ಮಾಡುವಂಥ ಮಗುಗೆ ಊಟ ಮಾಡು ಅಂತ ಹೇಳೋದು ಬಿಟ್ಬಿಡ್ತಾರೆ. ಊಟ ಮಾಡ್ತೀವಲ್ಲ ನೋಡು, ಗುಮ್ಮ ಬರ್ತಾನೆ. ಅವನು ದೊಡ್ಡವನಾದ ಮೇಲೆ ಭಯ. ಹೇಗೆ ಬದುಕೋದು? ದೆವ್ವ ಬರ್ತದೆ ನೋಡು ಅಂತ ಮಗುಗೆ ಎದುರಿಸಿಬಿಡ್ತದೆ. ಮನೆಯವರೆಗೆ ಸಾಯೋವರೆಗೂ ದೆವ್ವದ ಮೇಲೆ ಬದುಕಿರ್ತದೆ. ಇಟ್ ಈಸ್ ಮನುಷ್ಯ ಅಂದರೆ ವೀಕ್ ಅನಿಮಲ್ ರೀ. ನೀವು ಭಕ್ತರು ಅನ್ನತಕ್ಕಂಥವ್ರು ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮಂಥವರಿಗೆ ಒಳ್ಳೆಯ ಗ್ರಾಹಕರು, ನಮಗೆ ಒಳ್ಳೆಯ ಗ್ರಾಹಕರು. ನಿಮ್ಮನ್ನು ಚೆನ್ನಾಗಿ ನಾವು ಬದುಕಿಸಬಲ್ಲೆವು. ಯಾಕೆಂತಂದರೆ ನಿಮಗೆ ಭಯ ಇರ್ತದೆ, ದೇವರು ಮತ್ತು ಬಗ್ಗೆ ಧರ್ಮದ ಬಗ್ಗೆ ಭಯ ಇರ್ತದೆ. ಭಯ ಇರಬಾರ್ದು, ದಯೆ ಇರಬೇಕು. ಭಯದಿಂದ ಹೊರಗೆ ಬರಬೇಕು, ಧರ್ಮದಿಂದ ಭಯದಿಂದ ಹೊರಗೆ ಬರಬೇಕು. ಧರ್ಮ ಅಂತಂದರೆ ವ್ಯಕ್ತಿಯನ್ನು, ಸಮಷ್ಟಿಯನ್ನು ಸುಂದರವಾಗಿ ಸುವ್ಯವಸ್ಥಿತವಾಗಿ ಎತ್ತಿ ಹಿಡಿಯುವ ತತ್ವ ವಿಶೇಷವೇ ಧರ್ಮ. ಧರ್ಮ ಅಂದರೆ ವ್ಯಕ್ತಿಯನ್ನೇ ಎತ್ತಬೇಕು. ವ್ಯಕ್ತಿಯನ್ನೇ ಎತ್ತಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ಇವತ್ತು ಆ ಧರ್ಮದ ಹಾದಿಯಲ್ಲಿ ಬಂದವರವರು.
ನಾವೇನು ಮಾಡ್ತೇವೆ ಅಂತಂದ್ರೆ ಹುಷಾರಿಲ್ದಿದ್ದಾಗ ತೊಗೊಂಡು ಹೋಗೋದು, ಆಮೇಲೆ ಮಲಗದಾಗ ಹೋಗಿ ಹೇಳೋದು, ನಾನೇನಾದರೂ ನಿನಗೆ ಬೈದಿದ್ದರೆ ಕ್ಷಮೆ ಇರಲಿ ಅಂತ. ಏನು ಮಾಡೋದು ಆವಾಗ? ಏನು ನನಗೆ ಅರ್ಥನೇ ಆಗೋದಿಲ್ಲ. ನಾನೇನಾದರೂ ಬೈದಿದ್ದರೆ ಕ್ಷಮೆ ಇರಲಿ ಅಂತ ಅನ್ನೋದು. ಅವನು ಸ್ವಲ್ಪ ನಿರಾದಾಯಕವಾಗಿರ್ತಾನೆ, ಇವನು ಸ್ವಲ್ಪ ಮೆತ್ತೆ ಆಗಿರ್ತಾನೆ, ಇಬ್ಬರು ಹೊಂದ್ಕೊಳ್ತಾರೆ. ಹೇಗದು? ಹೇಗೆ ಹೊಂದ್ಕೊಳ್ಳೋದು ನೋಡಿ. ಇವರು ಯಾರು ನಮ್ಮ ಜೀವರಾಜ್ ಅವರು ಗೆದ್ದಾಗ ಅವರ ಪ್ರತಿಸ್ಪರ್ಧಿಯಾದಂಥ ಮನುಷ್ಯ ಬಂದು ಒಂದು ಅಭಿನಂದನೆ ಸಲ್ಲಿಸ್ತಾನೆ ಅಂತಂದರೆ ಆ ಮನುಷ್ಯನ ಹೃದಯದಲ್ಲಿ ಕಲ್ಮಶ ಇರಲಿಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಯಾವ ಎಡಪರವಾದಿನೋ ಬಲಪರವಾದಿನೋ, ಮನುಷ್ಯ ಪರವಾದಿ ಅಲ್ವಾ? ನೀ ಗೆದ್ದಿದ್ಯಪ್ಪ, ಒಳ್ಳೆ ಕೆಲಸ ಮಾಡು. ನನಗೆ ಅವಕಾಶ ಸಿಗಲಿಲ್ಲ, ನಿನಗೆ ಸಿಕ್ಕಿದೆ, ನೀ ನಡಿ, ನೀ ಪ್ರಾಮಾಣಿಕವಾಗಿ ಬದುಕು, ನನ್ನೆದುರಿಗೆ ನೀನು ದೊಡ್ಡವನಾಗು, ನನ್ನೆದುರಿಗೆ ನೀನು ದೊಡ್ಡ ವ್ಯಕ್ತಿ ಆಗು. ಯಾರು ಹರಿಸ್ತಾರ್ರಿ? ಯಾರು ಹರಿಸ್ಲಿಕ್ಕೆ ಸಾಧ್ಯ ಇದೆ ರೀ? ಯಾರ ಹೃದಯದಲ್ಲಿ ಯಾರ ಹೃದಯದಲ್ಲಿ ಆ ಭಾವನೆ ಇರ್ತದೆ ಅಂತಂದರೆ ಮನುಷ್ಯತ್ವದ ಮಾನವೀಯ ಮೌಲ್ಯದ ಹೃದಯ ಇಟ್ಕೊಂಡವ್ರ ಹತ್ರ ಮಾತ್ರ ಇರ್ತದೆ. ಅದು ಯಾರ ಕೈಯಲ್ಲೂ ಸಾಧ್ಯ ಇರೋದಿಲ್ಲ. ದ್ವೇಷದ ರಾಜಕಾರಣ ಬೆಳೆದು ಇವತ್ತು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಎಲ್ಲಿಗೆ ಬಂದು ನಿಂತಿದೆ ರಾಜಕಾರಣ ಅಂತ ಹೇಳೋದಿಲ್ಲ, ನಾನು ಮಾತನಾಡೋದಿಲ್ಲ. ಯಾಕಂದರೆ ನಾನು ಒಬ್ಬ ಈ ದೇಶದ ಒಬ್ಬ ಪ್ರತಿನಿಧಿ. ನನಗೂ ಕಾನೂನಿನ ಭಯ ಇದೆ. ನಾನು ತಪ್ಪು ಮಾಡಿದ್ರು ನನ್ನನ್ನು ಜೈಲಿಗೆ ಹಾಕ್ತಾರೆ. ನನ್ನ ವೃತ್ತಿ ಸ್ವಾಮೀಜಿ ಆಗಿರ್ಬೋದು, ಆದರೆ ಈ ದೇಶದ ಪ್ರಜೆ ಅನ್ನತಕ್ಕಂಥ ಅರಿವನ್ನು ಇಟ್ಟುಕೊಂಡು ಬದುಕಬೇಕಾಗ್ತದೆ. ಈ ಜಗತ್ತಿನಲ್ಲಿ ಕಾನೂನಿಗೆ ಎದುರಿಗೆ ಬದುಕಬೇಕಾಗ್ತದೆ. ಜಗತ್ತು ಇದನ್ನು ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಬದುಕಬೇಕು. ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿರಿ. ಭಾಳ ಜನರಿಗೆ ಮೂಢನಂಬಿಕೆ, ಎಡಗಾಲ ಹಾಕಲೋ ಬಲಗಾಲ ಹಾಕಲೋ. ಎಡಗಾಲ ಹಾಕಿದ್ರೆ ಅಪವಾದ, ಬಲಗಾಲ ಹಾಕಿದ್ರೆ ಪುಣ್ಯ. ಈ ಮದುವೆ ಮಾಡ್ಕೊಂಡು ಬಂದು ಹುಡುಗಿಯರಿಗೆ ಹೇಳ್ತಾ ಇರ್ತಾರೆ, ಎಡಗಾಲ ಹಾಕಬೇಡ, ಬಲಗಾಲ ಹಾಕು. ಎಡಗಾಲ ಹಾಕಿದ್ರೆ ಅಪಶಕುನ, ಬಲಗಾಲ ಹಾಕಿದ್ರೆ ಪುಣ್ಯ. ಅದಕ್ಕೆ ಇನ್ಮೇಲೆ ಮದುವೆ ಆದಂಥ ಹುಡುಗಿಯರು ಎಡಗಾಲು ಹಾಕಬೇಡ್ರಿ, ಬಲಗಾಲು ಹಾಕಬೇಡ್ರಿ, ಕಪ್ಪೆ ಹಾರ್ದಂಗೆ ಹರಿಬಿಡ್ರಿ ಮನೆ ಒಳಗಡೆ. ಆಗ್ತದ ಜಗತ್ತಿನಲ್ಲಿ? ಏನು ಅಜ್ಞಾನ. ಎಡಗಾಲು ಕನಿಷ್ಠ, ಬಲಗಾಲು ಶ್ರೇಷ್ಠ. ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ. ಬಲಗೈ ಶ್ರೇಷ್ಠ, ಎಡಗೈ ಕನಿಷ್ಠ. ಬೆಳಗ್ಗೆ ಒಂದಿನ ಸ್ಟ್ರೈಕ್ ಮಾಡಬೇಕು. ಅದು ಬೆಳಗ್ಗೆ ಗೊತ್ತಾಗ್ತದೆ. ಎಡಗೈ ಸ್ಟ್ರೈಕ್. ಈ ದಿಕ್ಕು ಸರಿ ಇಲ್ಲ, ಆ ದಿಕ್ಕು ಸರಿ ಇಲ್ಲ. ರೋಡ್ ಬದಲಾಯಿಸ್ರಿ, ವಾಯುಮಾರ್ಗ ಬದಲಾಯಿಸ್ರಿ. ಈ ಜಗತ್ತಿನಲ್ಲಿ ಸ್ಥಳಗಳನ್ನು ವಾಸ್ತುವಿಂದ ಬದಲಾಯಿಸಬೇಡ್ರಿ, ನಿಮ್ಮ ಮನಸ್ಥಿತಿಯ ವಾಸ್ತುವನ್ನು ಬದಲಾಯಿಸಿಕೊಳ್ಳಿ. ಈ ಜಗತ್ತಿನಲ್ಲಿ ನಿಮ್ಮ ಮನಸ್ಥಿತಿಯ ವಾಸ್ತುಗಳನ್ನು ಬದಲಾಯಿಸಿ. ಏನೇನೋ ತುಂಬ್ಕೊಂಡು ಬಿಟ್ಟಿದ್ದೀರಿ, ಭಾಳ ಚೆನ್ನಾಗಿ ಬದುಕಿದ್ದೀರಿ. ಬದುಕ್ರಿ, ಚೆನ್ನಾಗಿ ಬದುಕ್ರಿ, ಎವರ್ ಗ್ರೀನಾಗಿ ಬದುಕ್ರಿ, 4 ದಿನ ಬದುಕ್ರಿ, ಚೆನ್ನಾಗಿ ಬದುಕ್ರಿ. ಜಗತ್ತಿನಲ್ಲಿ ಈ ಬದುಕನ್ನು ಕಟ್ಟಿಕೊಟ್ಟವರು ರಾಜೇಂದ್ರ. ಅವರ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು, ನನಗೆ ಬರಲಿಕ್ಕಾಗಲಿಲ್ಲ. ಆವಾಗ ಕೊರೋನಾ ಆಯಿತು, ಅನೇಕ ಪುಸ್ತಕಗಳು ಪ್ರಿಂಟ್ ಆಗಿದ್ದು ಹಾಗೆ ಉಳೀತು. ಆದರೆ ಅವರ ನುಡಿ ನಮನಕ್ಕೆ ಬಂದಿದ್ದು ನನಗೆ ಸಂತೋಷ ಅನ್ನೋದಕ್ಕಿಂತ ನಿಮ್ಮ ಬದುಕಿನ ಒಂದಿಷ್ಟು ಬೆಳಕು ನಾನು ಇಲ್ಲಿಂದ ಇಟ್ಟುಕೊಂಡು ಹೋಗ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಸಂತೋಷ ಅನ್ನೋದಕ್ಕಿಂತ ಅವರ ಬದುಕಿನ ಬೆಳಕನ್ನು ಒಂದಿಷ್ಟು ಇಟ್ಟುಕೊಂಡು ಹೋಗ್ತೇನೆ ನಾನು. ನೀವು ಅನ್ನಬೋದು, ಏನಿರ್ಬೋದು? ಏನೂ ಇಲ್ಲ. ಇಷ್ಟು ಜನರನ್ನು ಸಂಪಾದಿಸಿರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದಾನಲ್ಲ, ಇದು ನನಗೆ ಬೇಕಾಗಿದೆ. ಯಾಕಂದರೆ ನಮ್ಮಂಥವ್ರು ಯಾರು ತೀರ್ಕೊಂಡ್ರೆ ಒಂದಿಷ್ಟು ಅಭಿಷೇಕ ಮಾಡಿ, ರುದ್ರಾಭಿಷೇಕ ಮಾಡಿ, ಊಟ ಮಾಡಿ, ಸ್ವಾಮಿ ಓದ್ನೇನ್ರಿ, ಭಾಳ ಬೇಡ್ತಾ ಇದ್ದಾರೆ, ಎಲ್ಲರನ್ನೂ ಹಿಂಸೆಗೊಳಿಸ್ತಾ ಇದ್ದಾರೆ, ಇಲ್ದಿರೋದನ್ನ ಹೇಳ್ತಿದ್ದಾರೆ, ಸ್ವಾಮಿ ಅದನ್ನು ಕೊಡು ಇದನ್ನು ಕೊಡು ಅಂತಿದ್ದಾರೆ. ಇವನು ಹೋಗಿದ್ದೆ ಚಲೋ ಆಯಿತು ಅನ್ನೋದಂಥ ಕಾಲ, ದಿನಮಾನ ಕಾಲದಲ್ಲಿ ಇದು ಭಾಳ ಮಜಾ ಇರ್ತಿದ್ರು. ಲೋಕಾರೂಢಿ ಮಾತುಗಳಿದು ನನ್ನದು. ನೀವು ನೋಡ್ತಾ ಹೋಗ್ರಿ, ನೀವು ಸುಮ್ಮನೆ ನೋಡ್ತಾ ಹೋಗ್ರಿ. ನೀವು ಇಲ್ಲಿಂದ ಎದ್ದು ಹೋಗ್ರಿ. ನೀವೆಲ್ಲ ಮನುಷ್ಯರಾಗಿದ್ದೀರ ಅಂತ ತಿಳ್ಕೊಳ್ಳೋಕ್ಕೆ ಬಾಟಾ ಕಂಪ್ನಿಯಿಂದ ಒಂದು ಒಳ್ಳೆ ಚಪ್ಪಲಿ ತೊಗೊಂಡು ಬಂದು ಅಲ್ಲಿ ಬಿಟ್ಟು ಬಂದು ಇಲ್ಲಿ ಕೂತ್ಕೊಳ್ಳೋದ್ರಿ. ಯಾರು ಹಾಕೊಂಡು ಹೋಗೋತ್ತಿಗೆ ಪರವಾಗಿಲ್ಲ, ಅವ್ರು ಹಾಕೊಂಡೋದ್ರೆ ಒಳ್ಳೇದು ಅನ್ನಬೇಕು. ಆಗ್ತದೇನ್ರಿ? ಒಂದು ಮನುಷ್ಯನಿಗೆ ಒಂದು ಚಪ್ಪಲಿ ಬಿಡ್ಲಿಕ್ಕೆ ಆಗೋದಿಲ್ಲ ಈ ಜಗತ್ತಿನಲ್ಲಿ. ಏನು ಬಿಡ್ಲಿಕ್ಕೆ ಆಗ್ತದೆ? ದ್ವೇಷ ಬಿಟ್ಟಿದ್ದೀವ, ಅಸೂಯೆ ಬಿಟ್ಟಿದ್ದೀವ, ಕಾಮ ಬಿಟ್ಟಿದ್ದೀವ, ಕ್ರೋಧ ಬಿಟ್ಟಿದ್ದೀವ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿದ್ದಾರೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿದ್ದಾರೆ. ಅವರ ಬದುಕು ನಿಮಗೆಲ್ಲರೂ ಚೆನ್ನಾಗಿರಲಿ. ಅವರ ಮನೆತನದವರಿಗೆ ನೋವು ಅನ್ನೋದಕ್ಕಿಂತ ನೀವ್ಯಾರು ನೋವು ಪಡಬೇಡ್ರಿ. ನೋವು ನಿಮಗೆ ಒಂದು ಲೌಕಿಕ ಪ್ರಜ್ಞೆಯಿಂದ ನೋವಿರ್ಬೋದು, ಅದು ನೀವು ವ್ಯಕ್ತಪಡಿಸ್ಬಿಟ್ರಿ. ನಮ್ಮ ವಕೀಲರು, ನಮ್ಮ ನ್ಯಾಯಾಧೀಶರು ಯಾವಾಗ ಆಡ್ತರು, ಜೀವರಾಜ ಹೇಳಿದ್ರು, ಒಳಗಿದ್ದಿದ್ದೆಲ್ಲ ಹೊರಗೆ ಬಂದುಬಿಡ್ತು, ಒಳ್ಳೇದಾಯಿತು ಅಂತ ಹೇಳಿದ್ರು. ಅದು ಒಳಗೆ ತುಂಬಿಕೊಂಡಿರ್ತಕ್ಕಂಥದ್ದು ಹೊರಗೆ ಬಂದುಬಿಡ್ಬೇಕ್ರಿ. ಅದು ಹೊರಗೆ ಬಂತು. ಯಾಕೆಂತಂದರೆ ಈ ಜಗತ್ತಿನಲ್ಲಿ ಯಾರನ್ನು ಯಾರು ಪ್ರೀತಿ ಮಾಡೋದಿಲ್ಲ ರೀ. ನಿಮ್ಮನ್ನು ನಾವು ಪ್ರೀತಿ ಮಾಡೋದಿಲ್ಲ, ನಮ್ಮನ್ನು ನೀವು ಪ್ರೀತಿ ಮಾಡೋದಿಲ್ಲ. ನೀವೆಲ್ಲರೂ ನನ್ನ ಎದಕ್ಕೆ ಪ್ರೀತಿ ಮಾಡ್ತೀರಿ? ಚಲೋ ಮಾತನಾಡ್ತಾನೆ ಅಂತ ಪ್ರೀತಿ ಮಾಡ್ತೀರಿ ಅಷ್ಟೇ. ಇನ್ನೇನು ಇರ್ತದಲ್ಲಿ? ನಾನು ನಿಮ್ಮನ್ನೆಲ್ಲ ಯಾಕೆ ಪ್ರೀತಿ ಮಾಡ್ತೀರಿ? ನಾನು ಹೇಳಿದ ಮಾತನ್ನು ಇವ್ರು ಕೂತ್ಕೊಂಡು ಕೇಳ್ತಾರಂತ ನಾನು ಪ್ರೀತಿ ಮಾಡ್ತೇನೆ ಅಷ್ಟೇ ಇರ್ತದೆ ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ಒಬ್ಬರೇ ನಿಂತ್ಕೊಳ್ತೇವೆ,
ಒಬ್ಬರೇ ನಿಂತ್ಕೊಳ್ತೇವೆ, ಆವಾಗ ನಮ್ಮನ್ನು ಯಾರೂ ಕರೆಯೋದಿಲ್ಲ, ನಮಗೆ ನಾವೇ ಇರಬೇಕಾಗ್ತದೆ, ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋ ಬರ್ತದೆ, ನಮ್ಮನೆಯಲ್ಲಿ ಯಾರೂ ಪ್ರೀತಿ ಮಾಡುವುದಿಲ್ಲ. ಎಲ್ಲ ನಗರ ಮಲಗಿಬಿಡ್ತದಂತ್ರಿ, ಒಬ್ಬರೇ ನಿಂತ್ಕೊಳ್ತಾರಂತೆ, ಒಬ್ಬರೇ ಹೋಗ್ಬಿಡ್ತಾರಂತೆ ಈ ಜಗತ್ತಿನಲ್ಲಿ. ಅದಕ್ಕಾಗಿ ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ನಾವೆಲ್ಲರೂ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೇವೆ, ಇಲ್ಲಿ ಆಡ್ಲಿಕ್ಕೆ ಬಂದಿದ್ದೇವೆ, ಮಾತನಾಡ್ಲಿಕ್ಕೆ ಬಂದಿದ್ದೇವೆ, ನೋಡ್ಲಿಕ್ಕೆ ಬಂದಿದ್ದೇವೆ, ಒಳ್ಳೆಯದನ್ನು ಊಟ ಮಾಡಲಿಕ್ಕೆ ಬಂದಿದ್ದೇವೆ, ಒಳ್ಳೆಯದನ್ನು ಕೇಳಲಿಕ್ಕಾಗಿ ಬಂದಿದ್ದೇವೆ, ಒಳ್ಳೆಯದನ್ನು ಸೇವೆ ಮಾಡಲಿಕ್ಕಾಗಿ ಬಂದಿದ್ದೇವೆ. ಇದನ್ನು ಮುಗಿಸಿದ್ರೆ ಸಾಕು. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್. ವಿಸಿಟ್ ಮಾಡಲಿಕ್ಕೆ ಬಂದವರು ನಾವು. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ವಿಸಿಟ್ ಮಾಡಿದ್ರು, ಚಲೋ ವಿಸಿಟ್ ಮಾಡಿದ್ರು, ಎಲ್ಲವನ್ನು ನೋಡಿದ್ರು, ಪುನಃ ರಿಟರ್ನ್ ಎಲ್ಲಿಗೆ ಹೋಗಬೇಕು? ಗಾಳಿಯಲ್ಲಿ ಗಾಳಿ ಆದರು, ಮಣ್ಣಲ್ಲಿ ಮಣ್ಣಾದರು, ಅಗ್ನಿಯಲ್ಲಿ ಅಗ್ನಿ ಆದರು, ಆಹಾರದಲ್ಲಿ ಆಹಾರ ಆದರು, ಮನುಷ್ಯರ ಹೃದಯದಲ್ಲಿ ಪ್ರೇಮದ ಒಂದು ಬೆಳಕಾದರು ಅನ್ನತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತಾ, ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.